ಎಲ್ಲ ಆತ್ಮಬಂಧುಗಳಿಗೂ ನಮಸ್ಕಾರಗಳು. ಕೇಳ್ತಾ ಹಾಗೆ ಇದೆ. ಹಾಗೆ ಮಹಾವತಾರ್ ಫೌಂಡೇಶನ್ ರಂಗನಾಥ್ ಸರ್ ಅವರಿಗೂ ಆತ್ಮೀಯವಾದ ನಮಸ್ಕಾರ. ಪತ್ರಿಜಿ ಅವರಿಗೂ, ನನ್ನ ತಂದೆ ತಾಯಿಗಳಿಗೂ, ಹಾಗೂ ಎಲ್ಲ ನನ್ನ ಗುರು ವೃಂದದವರಿಗೂ, ಹಾಗೂ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ ತಿಳಿಸುತ್ತಾ, ಇವತ್ತಿನ ಒಂದು ಕಾರ್ಯಕ್ರಮವನ್ನು ಅಂದ್ರೆ ಒಂದು ವಿಶೇಷ ಅಂತ ಹೇಳಲಿಕ್ಕಾಗಲ್ಲ, ಗೊತ್ತಿರೋ ಅಂತದನ್ನೇ ನಾನು ಇವತ್ತು ಒಂದು ಮನೆಮದ್ದು ಅಂತಾನೆ ಹೇಳ್ಬೋದು, ಅದನ್ನ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ಅಂದ್ರೆ ಮಳೆಗಾಲದ ಜೀವನ ಶೈಲಿ ಮತ್ತು ಆಹಾರ ಅಂತ ತಗೊಂಡಿದ್ದೀನಿ ಇವತ್ತು. ಅಂದ್ರೆ ಇವಾಗ ಎಲ್ರಿಗೂ ಗೊತ್ತಿದೆ, ಬೇಸಿಗೆ ಕಳೀತು, 4 ತಿಂಗಳು ಎಷ್ಟು ಬೇಸಿಗೆ ಉರಿ ಬಿಸಿಲಿನಲ್ಲಿ ಕಳೆದ್ವಿ. ಈಗ ಜೂನ್ ತಿಂಗಳು ಅಂದ್ರೆ ನಮ್ಗೆಲ್ಲ ಗೊತ್ತಿರೋ ಹಾಗೆ ಮಳೆಗಾಲ. ಮಳೆಗಾಲ ಅಂದ ತಕ್ಷಣ ಒಂಥರ ವಾತಾವರಣ ತಂಪಿರುತ್ತೆ, ಅದೊಂಥರ ಖುಷಿನೇ. ಆದ್ರೆ ರೋಗಗಳು ಜಾಸ್ತಿ ಬರುತ್ತೆ ಈಗ ಮಳೆಗಾಲದಲ್ಲಿ ಅಂತ ಹೇಳ್ಬೋದು. ಅದನ್ನ ನಾವು ಹೇಗೆ ನಮ್ಮ ಮನೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನಾವೇ ಹೇಗೆ ಕಾಪಾಡ್ಕೊಳ್ಳೋದು ನಮ್ಮ ಆರೋಗ್ಯವನ್ನು, ನಮ್ಮ ಪರಿಸರವನ್ನು ಅಂತ ಹೇಳಿ ಇವತ್ತು ನಾನು ತಿಳಿಸ್ಕೊಡ್ತೀನಿ. ಅಂದ್ರೆ ಈಗ ಜೂನ್ ತಿಂಗಳು ವಾತಾವರಣ ತುಂಬಾ ಬದಲಾಗಿರುತ್ತೆ. ನಾವು ಬೇಸಿಗೆಯಿಂದ ಮಳೆಗಾಲಕ್ಕೆ ಎಂಟ್ರಿ ಆಗ್ತಾ ಇದೀವಿ, ನಮ್ಮ ದೇಹ ಅದಕ್ಕೆ ಸ್ಪಂದಿಸ್ಬೇಕು. ಒಂದಷ್ಟು ದಿನ ನಾವು ಆ ವಾತಾವರಣದಿಂದ ಇರ್ತೀವಿ, ಆಮೇಲೆ ಸಡನ್ ಆಗಿ ಈ ವಾತಾವರಣಕ್ಕೆ ಬಂದ್ಬಿಡ್ತೀವಿ. ನಮ್ಮ ದೇಹ ಅದಕ್ಕೆ ಸ್ಪಂದಿಸ್ಬೇಕು. ಅಂದ್ರೆ ಅವಾಗ ನಾವು ಸ್ಪಂದಿಸ್ಲಿಲ್ಲ ಅಂದ್ರೆ ಗಂಭೀರ ಅಂದ್ರೆ ಪರಿಣಾಮ ಆಗುತ್ತೆ. ಬಿಸಿಲು ಕಡಿಮೆ ಇರುತ್ತೆ, ನಮಗೆ ಸೂರ್ಯನ ಶಾಖನು ಸಿಗ್ತಾ ಇರಲ್ಲ. ಆಗ ನಾವು ನಮ್ಮ ದೇಹವನ್ನು ಹೇಗೆ ಕಾಪಾಡಿಕೊಳ್ಬೇಕು, ಆಹಾರದಿಂದನೋ ಅಥವಾ ವಸ್ತ್ರದಿಂದನೋ ಯಾವುದೋ ಒಂದು ರೀತಿಯಿಂದ ನಾವು ನಮ್ಮ ದೇಹವನ್ನು ಅಥವಾ ನಮ್ಮ ಒಂದು ಅಂದ್ರೆ ಆರೋಗ್ಯವನ್ನು ನಾವು ಕಾಪಾಡ್ಕೊಳ್ಬೇಕಾಗುತ್ತೆ. ಅಂದ್ರೆ ಆಹಾರದ ಕಡೆ ನಾವು ತುಂಬಾ ಮುಖ್ಯವಾಗಿ ಗಮನ ಹರಿಸ್ಲೇಬೇಕು. ಯಾಕಂದ್ರೆ ಮಳೆಗಾಲ ಅಂದ್ರೆ ನಿಮ್ಗೆ ಗೊತ್ತಿದೆ, ಅನೇಕ ರೀತಿಯ ವೈರಸ್ಗಳು ನಮ್ಮ ದೇಹದ ಮೇಲೆ ಅಟ್ಯಾಕ್ ಮಾಡ್ತಾ ಇರುತ್ತೆ. ಅದಕ್ಕೆ ನಾವು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುವಂತ ಆಹಾರವನ್ನು ತಗೊಳ್ಬೇಕಾಗುತ್ತೆ ಮಳೆಗಾಲದಲ್ಲಿ. ಆ ಮಳೆಗಾಲದಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತೆ ನಮ್ಮ ದೇಹದಲ್ಲಿ. ಅದಕ್ಕೋಸ್ಕರ ನಾವು ಹೆಚ್ಚಾಗಿರೋ ಅಂದ್ರೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿರೋ ಆಹಾರಗಳು ನಾವು ಅಂದ್ರೆ ಆಹಾರದಲ್ಲಿ ಬಳಸ್ಬೇಕಾಗತ್ತೆ. ಅದು ಕಡಿಮೆ ಆದ ತಕ್ಷಣ ನಮಗೆ ಶೀತ, ಗಂಟಲ ನೋವು, ಕೆಮ್ಮು ಅದೆಲ್ಲ ಬರುತ್ತೆ. ಬಂದಾದ ತಕ್ಷಣ ಲಾಸ್ಟಿಗೆ ಬರುವುದೇ ಜ್ವರ. ಇಷ್ಟು ಅಂದ್ರೆ ಒಂದಾದ ತಕ್ಷಣ ಒಂದ್ ಬರ್ತಾನೆ ಇರುತ್ತೆ. ಅದಕ್ಕಾಗಿ ನಾವು ಮಳೆಗಾಲದಲ್ಲಿ ಅಂದ್ರೆ ಹೇಗೆ ಸೋಂಕಿಗೆ ಒಳಗಾಗೋಕ್ಕಿಂತ ಆ ದೇಹ ನಮ್ಮ ದೇಹವನ್ನು ಹೇಗೆ ಕಾಪಾಡ್ಕೊಳ್ಳೋ, ಆ ಸೋಂಕಿನಿಂದ ಹೇಗೆ ಕಾಪಾಡ್ಕೋಬೇಕು. ಮತ್ತೆ ಜೀರ್ಣಕ್ರಿಯೆ, ಮಳೆಗಾಲದಲ್ಲಿ ಇದೊಂದು ಸಮಸ್ಯೆ, ಜೀರ್ಣಕ್ರಿಯೆ ಸಮಸ್ಯೆ. ಜೀರ್ಣವಾಗಿ ಅಂದ್ರೆ ಆಹಾರಗಳು ಜೀರ್ಣವಾಗಲ್ಲ ಬೇಗನೆ. ಅದು ಕೊರತೆ ಇರುವ ಕಾರಣ ನಾವು ಜೀರ್ಣವಾಗುವ ಆಹಾರವನ್ನೇ ನಾವು ಹೆಚ್ಚಾಗಿ ಸ್ವೀಕರಿಸ್ಬೇಕಾಗತ್ತೆ. ನಮ್ಮ ದೇಹ ಜೀರ್ಣವಾಗುವ ಆಹಾರವನ್ನು ನಾವು ತಗೊಳ್ಬೇಕಾಗತ್ತೆ. ಅಂದ್ರೆ ಅಂದ್ರೆ ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಆ ಟೈಮಲ್ಲಿ ನಾವು ಬಲಪಡಿಸ್ಕೊಳ್ಬೇಕಾಗುತ್ತೆ. ಅಂದ್ರೆ ಬೇರೆ ಹೊರಗಡೆಯಿಂದ ಬರುವ ಅಂದ್ರೆ ವೈರಸ್ಗಳನ್ನ ನಮ್ಮ ದೇಹ ಅದನ್ನ ಹೊಡೆಯೋಷ್ಟು ವ್ಯವಸ್ಥೆಯನ್ನು ನಾವೇ ನಮ್ಮ ದೇಹದಲ್ಲಿ ನಿರ್ಮಾಣ ಮಾಡ್ಕೊಳ್ಬೇಕಾಗತ್ತೆ. ಅದಕ್ಕೆ ಈ ತರ ಮನೆಮದ್ದುಗಳು ಹೆಲ್ಪ್ ಆಗುತ್ತೆ. ಅಂದ್ರೆ ಮನೆಯಲ್ಲಿರೋ ವಸ್ತುಗಳು ತುಂಬಾ ಸಹಾಯ ಮಾಡುತ್ತೆ. ಇನ್ನು ತುಂಬಾ ಅತಿರೇಕ ಆಯ್ತಪ್ಪ, ನಾನು ಒಂದು ವಾರ ಮಾಡಿದೆ ನನ್ಗೆ ಕಡಿಮೆ ಆಗಿಲ್ಲ ಅಂದ್ರೆ ಡಾಕ್ಟರ್ ಹತ್ರ ಸಜೆಷನ್ ತಗೊಳ್ಳೋದು ಒಳ್ಳೇದು. ಯಾಕಂದ್ರೆ ಎಲ್ಲದೂ ಪೂರ್ತಿ ಇಲ್ಲಿಯೇ ವಾಸಿಯಾಗುತ್ತೆ ಅಂತ ನಾವು ಹೇಳಲಿಕ್ಕೆ ಆಗಲ್ಲ. ಮತ್ತೆ ನಮ್ಮ ಮನಸ್ಸು ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ. ನಾವು ಯಾವ್ದಾದ್ರು ಒಂದು ಔಷಧಗಳನ್ನ ತೆಗೆದುಕೊಳ್ಬೇಕು ಅಥವಾ ಒಂದು ಕೆಲಸ ಮಾಡ್ಬೇಕು ಅಂದ್ರೆ ನಮ್ಗೆ ಥಾಟ್ ಇರ್ಬೇಕು, ನಾನು ಈ ಔಷಧಿಯನ್ನು ನಾ ಈ ರೀಸನ್ಗೆ ತಗೊಳ್ತಾ ಇದ್ದೀನಿ, ನನಗಿದು ವಾಸಿ ಆಗತ್ತೆ, ಅಂದ್ರೆ ಇದರಿಂದ ನಾನು ತುಂಬಾ ಆರೋಗ್ಯವಾಗಿರ್ತೀನಿ ಅನ್ನೋ ಒಂದು ಮನಸ್ಥಿತಿ ಇದ್ರೆ ಯಾವುದೇ ಅದನ್ನು ನಾವು ಕಾಪಾಡ್ಬೋದು. ಸಬ್ ಕಾನ್ಶಿಯಸ್ ಮೈಂಡಿಗೆ ನಾವು ಅದನ್ನ ತುಂಬ್ತಾ ಇರ್ಬೇಕು. ಯಾಕಂದ್ರೆ ಈಗ ನೋಡಿ, ನಾವೀಗ ಯಾವ್ದು ಅಂದ್ರೆ ಅಂದ್ರೆ ಈಗ ಅಲೋಪತಿ ತಗೊಳ್ತೀವಿ, ಅವಾಗ ನಮ್ಗೆ ಬೇಗ ಕಡಿಮೆ ಆಗುತ್ತಪ್ಪ ಈ ಔಷಧಿ ತಗೋಬಿಟ್ರೆ, ನಾನು ನಾಳೆ ಚೇತರಿಸ್ಕೊಬಿಡ್ತೀನಿ, ಆರಾಮಾಗ್ತೀನಿ ಅಂತ ನಮ್ಗೆ ಹೇಗ್ ಥಾಟ್ ಬರುತ್ತೆ. ಅದೇ ತರ ನಾವು ಆಯುರ್ವೇದಿಕ್ ತಗೊಳ್ಳಿ ಅಥವಾ ಒಂದ್ ಮನೆ ಮದ್ದು ತಗೊಳ್ಳಿ, ನಮ್ ಥಾಟ್ ಹೇಗಿರ್ಬೇಕು ಅಂದ್ರೆ ನಾನೀಗ ಇದು ತಗೊಳ್ತೀನಿನಪ್ಪ, ನನ್ನ ಒಂದು ಶೀತಕ್ಕೆ ಈ ಮೆಡಿಸಿನ್ ತಗೊಳ್ತೀನಿ, ಕಂಪ್ಲೀಟ್ ಆಗಿ ನನಗೆ ಆರಾಮ್ ಆಗ್ತೀನಿ ಅಂತ ನಮ್ಮದೊಂದು ಥಾಟ್ ಇದ್ದು ನಾವು ಆ ಮೆಡಿಸಿನ್ ಪ್ರೀತಿಯಿಂದ ತಗೊಂಡ್ರೆ ಅದು ಕೂಡ ಕೆಲಸ ಮಾಡುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇ ತರ ನಮ್ಗೆ ನಮ್ಮ ದೇಹವನ್ನು ಬೆಚ್ಚಗಿಡ್ಲಿಕ್ಕೆ ನಾವು ಏನೇನು ಮಾಡ್ಬೇಕು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕೈಗಳನ್ನು ನಾವು ನಿಯಮಿತವಾಗಿ ತೊಳ್ಕೊಳ್ತಾ ಇರ್ಬೇಕು. ಸ್ವಲ್ಪ ಬಿಸಿ ನೀರಿನಲ್ಲಿ ಆಗಾಗ ತೊಳ್ಕೊಳ್ಳೋದು ತುಂಬಾ ಒಳ್ಳೇದು. ಯಾಕಂದ್ರೆ ಹೊರಗಡೆ ಹೋಗಿರ್ತೀವಿ, ಬಂದ ತಕ್ಷಣ ಸೋಂಕಿಗೆ ಒಳಗಾಗಿರುತ್ತೆ. ಅದೇ ತರ ಪಾದಗಳನ್ನು ಕೂಡ ನಾವು ಶುಚಿಗೊಳಿಸ್ಕೊಳ್ಬೇಕಾಗತ್ತೆ. ಮನೆ ಮತ್ತೆ ಸುತ್ತಮುತ್ತಲಿರುವ ಮನೆ ಮನೆ ಅಂದ್ರೆ ಕ್ಲೀನ್ ಆಗಿ ಇಟ್ಕೊಳ್ಬೇಕು. ನಾವು ಈಗ ಒಂದು ಹೂ ಕುಂಡ ಬೆಳೆಸಿರ್ತೀವಿ, ಅಲ್ಲಿ ಅದ್ರಲ್ಲಿ ನೀರ್ ನಿಂತ್ಕೊಂಡಿರುತ್ತೆ, ಅದೆಲ್ಲ ನೋಡ್ತಾ ಇರ್ಬೇಕಾಗತ್ತೆ. ಅದರಿಂದ ಕೂಡ ವೈರಸ್ಗಳು ಅಟ್ಯಾಕ್ ಆಗ್ತಾ ಇರುತ್ತೆ. ಮತ್ತೆ ಬಟ್ಟೆಗಳು ಒದ್ದೆ ಆಗದಂತೆ ನೋಡ್ಕೊಳ್ಬೇಕಾಗತ್ತೆ. ಈಗ ಬಟ್ಟೆ ಒದ್ದೆ ಆಗಿರುತ್ತೆ, ನಾವು ಇಮಿಡಿಯೇಟ್ ಮನೆ ಬಂದು ಸ್ವಲ್ಪ ಹೊತ್ತು ಅದ್ರಲ್ಲೇ ಇದ್ಬಿಡೋಣಪ್ಪ, ಬಟ್ಟೆ ಒದ್ದೆ ಆಗಿದೆ ಅಂತ ಮಾಡಿದ್ರೆ ಅದು ಅಂದ್ರೆ ಸ್ಕಿನ್ನಿಗೆ ಎಫೆಕ್ಟ್ ಆಗತ್ತೆ. ಈ ಇದು
ಅಂದ್ರೆ ರಿಂಗ್ ವಾರ್ಮ್ ಅಂತ ಹೇಳ್ತೀವಲ್ಲ, ಗಜಕರ್ಣ ಅಂತ, ಅದು ಕೂಡ ಬರುವ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಾವು ಒದ್ದೆ ಬಟ್ಟೆ ಯಾವಾಗ್ಲೂ ಕೂಡ ಮಳೆಗಾಲದಲ್ಲಿ ಹಾಕ್ಲೇಬಾರ್ದು. ಅದನ್ನ ಡ್ರೈ ಮಾಡಿನೇ ಹಾಕೋಬೇಕು, ಒಣಗಿಸ್ಕೊಳ್ಬೇಕು. ಎಷ್ಟು ಒಣಗಿದ ಬಟ್ಟೆ ಇರುತ್ತೋ, ಶುಭ್ರವಾಗಿರುತ್ತೋ, ತುಂಬಾ ಒಳ್ಳೇದು ಮಳೆಗಾಲದಲ್ಲಿ. ಮತ್ತೆ ಹಗುರವಾಗಿರೋ ಬಟ್ಟೆ ಅಂದ್ರೆ ಬೇಗ ಡ್ರೈ ಆಗಿರುವಂತ ಬಟ್ಟೆಗಳನ್ನ ಹಾಕ್ಬೇಕು. ಯಾಕಂದ್ರೆ ಮಳೆಗಾಲ ಇರುತ್ತೆ, ನಾವು ಹೊರಗಡೆ ಎಲ್ಲೋ ಹೋಗಿರ್ತೀವಿ, ಮಳೆಯಲ್ಲಿ ತೊಯ್ಕೊಂಡ್ ಬಂದಿರ್ತೀವಿ. ಅಂದ್ರೆ ನಾವು ಮಳೆಯಲ್ಲಿ ದಪ್ಪ ಬಟ್ಟೆ ಹಾಕೊಂಡು ಎಷ್ಟೊತ್ತಾದ್ರೂ ಅದು ಡ್ರೈ ಆಗಿರಲ್ಲ, ಅದೇ ಇದ್ರಲ್ಲೇ ಬರ್ತಾ ಇರ್ತೀವಿ. ಬೇಗನೆ ಶೀತ ಆಗತ್ತೆ, ಇಲ್ಲಾಂದ್ರೆ ಚರ್ಮದ ಒಂದು ಏನಾದ್ರೂ ಒಂದು ಎಫೆಕ್ಟ್ ಆಗ್ಬೋದು. ಅದಕ್ಕೋಸ್ಕರ ಬೇಗ ಒಣಗುವಂತಹ ಬಟ್ಟೆಯನ್ನು ಹಾಕೊಳ್ಬೇಕಾಗತ್ತೆ. ಮತ್ತೆ ನಮ್ಮ ದೇಹ ರಕ್ಷಣೆ ಮಾಡ್ಕೊಳ್ಳಕ್ಕೆ ನಾವು ಯಾವಾಗ್ಲೂ ಬಿಸಿ ನೀರನ್ನು ಹೆಚ್ಚಾಗಿ ಮಳೆಗಾಲದಲ್ಲಿ ಬಳಸಬೇಕಾಗುತ್ತೆ. ಬಿಸಿ ನೀರು ಕುಡಿಯೋದು, ಕಷಾಯ ಕುಡಿಯೋದು, ಸೂಪ್ ಕುಡಿಯೋದು. ಆಯುರ್ವೇದದಲ್ಲೂ ಅದನ್ನೇ ಹೇಳುತ್ತೆ, ಆದಷ್ಟು ಕಾಯಿಸಿದ ನೀರನ್ನು ಕುಡಿಯಿರಿ ಅಂತ ಮಳೆಗಾಲ ಮಾನ್ಸೂನ್ ಅಲ್ಲಿ. ಅಂದ್ರೆ ಕಾಯಿಸ್ಬೇಕು, ಕಾಯಿಸಿ ಸ್ವಲ್ಪ ತಣ್ಣಗ ಬೆಚ್ಚಗಿರೋ ನೀರು ಕುಡಿದ್ರು ಒಳ್ಳೇದು. ಚೆನ್ನಾಗಿ ಕುದಿಸ್ಕೋಬೇಕು. ನೀವು ಅದಕ್ಕೆ ಬೇಕಾದಷ್ಟು ಫ್ಲೇವರ್ಗಳು ಹಾಕೋಬಹುದು. ತುಳಸಿ ಮಾಳವ ಹಾಕೋಬಹುದು, ಆಮೇಲೆ ಜೀರಿಗೆ ಇರುತ್ತೆ ಮನೆಯಲ್ಲಿ, ಕೊತ್ತಂಬರಿ, ಲವಂಗ, ಏಲಕ್ಕಿ, ಶುಂಠಿ, ಯಾವುದೇ ಒಂದನ್ನು ಆ ನೀರಿನಲ್ಲಿ ಮಿಶ್ರಣ ಮಾಡಿ ಚೆನ್ನಾಗಿ ಕುದಿಸ್ಕೊಂಡು ಅದರಿಂದ ಕುಡಿಯೋದ್ರಿಂದನೂ ನಮ್ಮ ರೋಗ ನಿರೋಧಕ ಶಕ್ತಿನೂ ಕೂಡ ಹೆಚ್ಚಾಗುತ್ತೆ. ಮತ್ತೆ ಸಣ್ಣ ಪುಟ್ಟ ಶೀತ ಆಗಿರೋದು, ಗಂಟ್ಲು ನೋವು ಬರೋದು, ಅದ್ರನ್ನು ಕೂಡ ನಾವು ಕಡಿಮೆ ಮಾಡ್ಕೊಳ್ಳಿಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಹೆಚ್ಚಾಗಿ ಮಳೆಗಾಲದಲ್ಲಿ ಜೀರ್ಣವಾಗುವ ಆಹಾರವನ್ನು ನಾವು ತಗೊಳ್ಬೇಕಾಗತ್ತೆ. ಯಾಕಂದ್ರೆ ಅಯ್ಯೋ ವಾತಾವರಣ ತಂಪಿದ್ಯಪ್ಪ, ನಾವು ಬೋಂಡ, ಬಜ್ಜಿ, ಆಮೇಲೆ ಕರಿದ ಏನು ಪೂರಿ, ಎಣ್ಣೆ ಪದಾರ್ಥಗಳನ್ನ ತಿಂತೀನಿ ಅಂದ್ರೆ ನಮ್ಮ ದೇಹ ಅದಕ್ಕೆ ಸ್ಪಂದಿಸ್ಬೇಕಲ್ಲ. ಯಾಕಂದ್ರೆ ಅದು ಜೀರ್ಣ ಆಗಲ್ಲ. ಆ ಎಣ್ಣೆಯಲ್ಲಿ ಮಾಡಿದ ತಿಂಡಿ ಇರುತ್ತಲ್ಲ, ಅದು ಬೇಗನೆ ಜೀರ್ಣ ಆಗಲ್ಲ. ಅಂದ್ರೆ ಸ್ವಲ್ಪ ಮಟ್ಟಿಗೆ ತಿನ್ಬೋದು. ಎಲ್ಲ ಒಂದಿನ ಒಂಚೂರು ಏನೋ ಒಂದ್ ಫಂಕ್ಷನ್ಗೆ ಹೋದ್ವಿ, ಒಂದ್ ಸ್ವಲ್ಪ ತಗೊಂಡ್ವಿ, ಓಕೆ. ಅಂದ್ರೆ ಅದನ್ನ ಯಥೇಚ್ಛವಾಗಿ ತಿನ್ನೋದು. ಇವತ್ತು ಒಳ್ಳೆ ಮಳೆ ಬರ್ತಾ ಇದೆ, ತಂಪಿದೆ ಅನ್ನೋದು ಇವತ್ತು ಮಾಡೋದು, ಮತ್ತೆ ನಾಳೆ ಮಾಡೋದು, ನಾಳೆ ಮತ್ತೆ ಬೇರೆ ತರ ಎಣ್ಣೆ ತಿಂಡಿ ಅದನ್ನ ತಿನ್ಬಾರ್ದು. ಅದನ್ನ ತಿಂದ ತಕ್ಷಣ ಇಮಿಡಿಯೇಟ್ ನಮ್ಮ ದೇಹ ಅದಕ್ಕೆ ಹೋಗೋದಿಲ್ಲ. ಇಮಿಡಿಯೇಟ್ ಗಂಟ್ಲ ಕೆರೆತ ಸ್ಟಾರ್ಟ್ ಆಗುತ್ತೆ. ಗಂಟ್ಲು ನೋವಿಂದ ಇಮಿಡಿಯೇಟ್ ಮತ್ತೆ ಜ್ವರ ಬರೋದು, ಆಮೇಲೆ ಮೂಗ್ ಕೊಟ್ಟೋದು, ಉಸಿರಾಟದ ಪ್ರಾಬ್ಲಮ್, ಅದೆಲ್ಲ ಒಂದು ಒಂದು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಅದಕ್ಕಾಗಿ ನಾವು ಅಂದ್ರೆ ಈ ಮಳೆಗಾಲದಲ್ಲಿ ಬೆಳ್ಳುಳ್ಳಿ, ಈರುಳ್ಳಿ, ಇಂಗು, ಕರಿಬೇವು, ಮತ್ತೆ ಬೆಲ್ಲ, ಮತ್ತೆ ಬೆಣ್ಣೆಯನ್ನು ತೆಗೆದ ಮಜ್ಜಿಗೆ, ಕಡೆದ ಮಜ್ಜಿಗೆ ಅಂತ ಹೇಳ್ತೀವಲ್ಲ ಅದು, ಮತ್ತೆ ಹೆಚ್ಚಾಗಿ ಅರಿಶಿಣ ಪೌಡರ್, ಶುದ್ಧವಾದ ಸಾವಯವ ಗೊಬ್ಬರದಿಂದ ಬೆಳೆದಿರ್ತಾರಲ್ಲ ಆ ಅರಿಶಿಣ ಪುಡಿಯನ್ನು ಬಳಸುವುದು ತುಂಬಾ ಒಳ್ಳೇದು. ಅದೇ ಫಾರಿನರ್ ಎಲ್ಲ ಏನ್ ಹೇಳ್ತಾರೆ ಅಂದ್ರೆ ಗೋಲ್ಡನ್ ಟೀ ಅಂತ ಹೇಳ್ತಾರೆ. ನಮ್ಮಲ್ಲಿ ನಾವು ಬಿಟ್ಬಿಟ್ಟಿದೀವಿ ಗೋಲ್ಡನ್ ಟೀ, ಹೋಗಿ ಯಾವ ಟೀನೂ ಕುಡಿತಾ ಇಲ್ಲ. ನಮ್ಮ ಬೇಗ ಏನ್ ಬೇಕು, ಸ್ಟ್ರಾಂಗ್ ಆಗಿ ಮನೇಲಿ ಏನೋ ಒಂದು ಟೀ ಮಾಡ್ಕೊಳ್ಳೋದು. ಅದು ಮಸಾಲೆ, ಅಟ್ಲೀಸ್ಟ್ ಮಸಾಲೆ ಟೀನಾರು ಕುಡಿತೀವ, ಅದಕ್ಕೆ ಶುಂಠಿ ಲವಂಗ ಏನಾದ್ರು ಒಂದು ಹಾಕೊಂಡು, ಅದನ್ನು ಬಿಟ್ಬಿಟ್ಟಿದೆ. ನಮ್ಮದೆಲ್ಲವನ್ನು ಪಾಶ್ಚಾತ್ಯರಿಗೆ ನಾವು ಕೊಟ್ಬಿಟ್ಟಿದೀವಿ, ಅವ್ರದೆಲ್ಲವನ್ನು ನಾವು ತಗೊಂಡ್ ಬರ್ತಾ ಇದೀವಿ ಇವಾಗ. ಅಲ್ಲಿ ಆ ಪಿಜ್ಜಾಗಳು, ಕೋಲ್ಡ್ ಡ್ರಿಂಕ್ಸ್ ಗಳೆಲ್ಲ ನಾವು ಸೇವಿಸ್ತಾ ಇದ್ವಿ, ನಮ್ದೆಲ್ಲ ಅವರು ಈಗ ತಗೊಳ್ತಾ ಇದ್ದಾರೆ. ಅರಿಶಿಣ ಅಂತೂ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ರಾತ್ರಿ ಒಂದು ಲೋಟ ಹಾಲಿಗೆ ಒಂದು ಕಾಲು ಚಮಚ, ಅಂದ್ರೆ ಮಕ್ಕಳಿಗಾದ್ರೆ ಒಂದು ಕಾಲು ಚಮಚ ಸಾಕು, ದೊಡ್ಡವರಿಗಾದ್ರೆ ಅರ್ಧ ಚಮಚ. ತುಂಬಾ ಗಂಟ್ಲು ನೋವು ಇದೆ ಅಥವಾ ಶೀತ ಇದೆ, ನಂಗೆ ಮೂಗಲ್ಲಿ ಪದೇ ಪದೇ ಸೀನ್ ಬರ್ತಾ ಇದೆ, ಕೋಲ್ಡ್ ಇದೆ ಅಂದ್ರೆ 3 ಹೊತ್ತು ಕುಡಿಯೋದು ತುಂಬಾ ಒಳ್ಳೇದು. ಇಲ್ಲ ಅಂದ್ರೆ 1 ಹೊತ್ತು ಮಾಡ್ಕೊಂಡ್ರೆ, ರಾತ್ರಿ ಮಲಗಬೇಕಾದ್ರೆ ಬಿಸಿ ಹಾಲಿಗೆ ಅರ್ಧ ಚಮಚ ಆ ಅರಿಶಿಣ ಪುಡಿನ ಹಾಲಲ್ಲಿ ಹಾಕಿ, ಬಿಸಿ ಹಾಲಲ್ಲಿ ಹಾಕಿಟ್ಟು, ಅದಕ್ಕೆ ಸ್ವಲ್ಪ ಬೆಲ್ಲನು ನಾವು ಹಾಕಿಟ್ರೆ ಅದು ಚೆನ್ನಾಗಿ ಮಿಶ್ರಣ ಆಗಿರುತ್ತೆ. ಆಮೇಲೆ ಸೋಸಿ ಅದನ್ನ ಕುಡಿದು ಮಲಗಬೇಕು. ಅದು ತುಂಬಾ, ಬೆಳಗ್ಗೆ ಎದ್ದ ತಕ್ಷಣ ಈ ಸೀನು ಬರುತ್ತಲ್ಲ, ಅಲರ್ಜಿಯಿಂದ ಸೀನು ಬರುತ್ತಲ್ಲ, ಅದು ತುಂಬಾ ಬೇಗ ಕಡಿಮೆ ಆಗುತ್ತೆ. ನಾವು ಆ ತರದೆಲ್ಲ ನಮ್ಮ ಮನೆಯಲ್ಲಿರೋದನ್ನ ನಾವು ಉಪಯೋಗಿಸ್ಕೊಳ್ಳಬೇಕಾಗತ್ತೆ. ಅದೇ ರೀತಿ ಮನೆಯಲ್ಲಿ ಎಲ್ಲರ ಮನೆಯಲ್ಲೂ ಕೊತ್ತಂಬರಿ, ಜೀರಿಗೆ, ಶುಂಠಿ, ಕಾಳ್ಮೆಣಸು, ಅರಿಶಿಣ, ದಾಲ್ಚಿನ್ನಿ ಎಲ್ಲದೂ ಇರುತ್ತೆ. ಅದನ್ನ ಒಂದು ಕಷಾಯದ ತರ ಮಾಡ್ಕೊಳ್ಬಹುದು, ಬಿಸಿ ಬಿಸಿಯಾಗಿ ಕುಡಿಯೋದು. ಈಗ ನೀವು ಟೀ ಕುಡಿತೀರಲ್ಲ, ಟೀ ಕುಡಿಯೋ ಕಾಫಿ ಕುಡಿಯೋ ಟೈಮಲ್ಲಿ ಅದನ್ನ ಕುಡಿಯೋದು 3 ಹೊತ್ತು. ಈಗ ಟೀ ಕಾಫಿನೂ ಬಿಡಿ ಅಂತ ಹೇಳ್ತಾ ಇಲ್ಲ, ಈಗ ಮಳೆಗಾಲವಲ್ಲ, 1 ಹೊತ್ತು ಕಾಫಿ ತಗೊಳ್ಳಿ, 1 ಹೊತ್ತು ಟೀ ತಗೊಳ್ಳಿ. ಆ ಟೀ ಕುಡಿಬೇಕಾದ್ರೆ ಆ ಟೀ ಜೊತೆಗೆ ಯಾವುದಾದ್ರೂ ಒಂದು ಲವಂಗನೋ ಶುಂಠಿನೋ ಯಾವ್ದಾದ್ರು ಒಂದು ಹಾಕೋದು. ಅದು ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ. ಮತ್ತೆ ನಮ್ಮ ಬಾಡಿಯನ್ನು ಹೀಟ್ ಆಗಿರ್ಲಿಕ್ಕೆ ಕಾರಣವಾಗುತ್ತೆ. ಅಂದ್ರೆ ಬಾಡಿಯನ್ನು ಹೀಟ್ ಆಗಿರುತ್ತೆ. ನಮ್ಗೆ ಬಾಡಿ ಕೋಲ್ಡ್ ಆದ ತಕ್ಷಣ ನಮ್ಗೆ ಜ್ವರ ಬಂದಿದೆ ಅನ್ನೋದು ಕಲ್ಪನೆ ಬರುತ್ತಲ್ವಾ. ನಮ್ಮ ದೇಹವನ್ನು ಬೆಚ್ಚಗೆ ಇಟ್ಕೋಬೇಕಲ್ಲ, ಅದಕ್ಕೆ ಅದೆಲ್ಲ ಬಾಡಿಯನ್ನು ಅಂದ್ರೆ ಹೀಟ್ ಆಗಿರ್ಲಿಕ್ಕೆ ಕಾರಣವಾಗುತ್ತೆ. ಅದಕ್ಕಾಗಿ ಮತ್ತೆ ಈ ಬೆಲ್ಲ, ಶುಂಠಿನ ಹೆಚ್ಚಾಗಿ ಬಳಸ್ಬೇಕು. ಬೆಲ್ಲ, ಶುಂಠಿ ಅದು ವಾತ ಮತ್ತೆ ಕಫ ಅದನ್ನ ಹತೋಟಿಯಲ್ಲಿಡುತ್ತೆ, ಬೆಲ್ಲ ಮತ್ತು ಶುಂಠಿ.
ಅದ್ರದ್ದು ಸಣ್ಣ ಉಂಡೆ ತರ ಮಾಡ್ಕೊಳ್ಬಹುದು, ಅವಾಗ ಬಾಯಿ ಹಾಕೊಳ್ಳೋದು. ಇಲ್ಲ ಅಂದ್ರೆ ಅದನ್ನ ಸ್ವಲ್ಪ ನೀರಲ್ಲಿ ಕುದಿಸೋದು, ಅದಕ್ಕೆ ಬೆಲ್ಲ ಹಾಕೊಂಡು ಕುಡಿಯೋದು, ಯಾವುದೋ ಒಂದು ಆಪ್ಷನ್ ನಮ್ಗೆ ಏದಾಗುತ್ತೋ ಅದು. ಅದು ನಮ್ಮ ಜೀರ್ಣಕ್ರಿಯೆಯನ್ನು ಹೆಚ್ಚಾಗಿಸುತ್ತೆ, ಮತ್ತೆ ವಾತ ಮತ್ತೆ ಕಫವನ್ನು ಸಮತೋಲನವಾಗಿಡುತ್ತೆ. ಆಗ ನಮ್ಗೆ ಯಾವುದೇ ಒಂದು ಕಾಯಿಲೆಗಳು ಬರಲ್ಲ. ಮತ್ತೆ ಈ ವಾತಾವರಣಕ್ಕೆ ನಮ್ಗೆ ಜೇನುತುಪ್ಪ ತುಂಬಾ ಅವಶ್ಯಕವಾಗಿ ಕೆಲಸ ಮಾಡುತ್ತೆ. ಅದು ಉಷ್ಣ ಗುಣ ಇರುವ ಕಾರಣ ಆ ಜೇನುತುಪ್ಪವನ್ನು ನಾವು ಹೆಚ್ಚಾಗಿ ಬಳಸ್ಬೋದು. ಅದು ಅಜೀರ್ಣದಿಂದ ಬರುವ ಆಮಶಂಕೆ, ಅಲರ್ಜಿ, ಚರ್ಮ ರೋಗ, ಕೆಮ್ಮು, ರಕ್ತ ವಿಕಾರ, ಮತ್ತೆ ಆಮವಾತ, ಅಸ್ತಮದಂತಹ ಅನೇಕ ಸಮಸ್ಯೆಯಿಂದ ಆ ಜೇನುತುಪ್ಪದಿಂದ ದೂರ ಇಡುವುದು. ಪ್ರತಿದಿನ ಮಕ್ಕಳಿಗೆ ಒಂದು ಕಾಲು ಚಮಚ ಬೆಳಿಗ್ಗೆ ಎದ್ದ ತಕ್ಷಣ ಕೊಟ್ರೆ ಈ ಮಕ್ಕಳಿಗೆ ತುಂಬಾ ಅದ್ಭುತವಾಗಿ ಕೆಲಸ ಮಾಡುತ್ತೆ. ದೊಡ್ಡವರು ಕೂಡ ಒಂದು ಅರ್ಧ ಚಮಚ ಪ್ರತಿದಿನ ತಿನ್ಬಹುದು ಈ ಮಳೆಗಾಲದಲ್ಲಿ. ಇಲ್ಲ ಅಂದ್ರೆ ಅದು ಯಾವ್ದಾದ್ರು ಒಂದು ಶುಂಠಿ ಜೊತೆಗೋ ಯಾವ್ದ್ರ ಜೊತೆಗೋ ಒಂಚೂರು ಬಳಸ್ಕೊಂಡು ತಿನ್ನೋದು ಒಳ್ಳೇದು. ಇಲ್ಲ ಅಂದ್ರೆ ನೀವು ಬೆಲ್ಲದ ಬದಲು ಜೇನುತುಪ್ಪ ಹಾಕೊಂಡು ತಿನ್ಬಹುದು. ಶುಂಠಿ ಜೊತೆಗೆ ಜೇನುತುಪ್ಪ ಮಿಕ್ಸ್ ಮಾಡ್ಕೋಬಹುದು ಬೆಲ್ಲದ ಬದಲು, ಅದನ್ನು ಉಪಯೋಗಿಸ್ಬೋದು. ಆಮೇಲೆ ಎಲ್ಲ ರೀತಿಯ ಯೋಗಾಸನ ಮತ್ತು ಪ್ರಾಣಾಯಾಮ ನಮ್ಗೆ ಮಳೆಗಾಲಕ್ಕೆ ತುಂಬಾ ಸೂಕ್ತ. ಅಂದ್ರೆ ಹೆವಿಯಾದ ಅಂದ್ರೆ ಮಾಡಬಾರ್ದು ವ್ಯಾಯಾಮಗಳು. ಆಯುರ್ವೇದದಲ್ಲಿ ಹೇಳುತ್ತೆ, ಅಂದ್ರೆ ತುಂಬಾ ಬೆವರು ಬರುವಂತಹ ವ್ಯಾಯಾಮವನ್ನು ಮಾಡಬಾರ್ದು ಅಂತ ಹೇಳ್ತಾರೆ ಮಳೆಗಾಲದಲ್ಲಿ. ನಾವು ಲಘು ಈಗ ಪ್ರಾಣಾಯಾಮ ಮಾಡುವುದು ನಮ್ಗೆ ಶ್ವಾಸಕೋಶಕ್ಕೆ ತುಂಬಾ ಒಳ್ಳೇದಲ್ವಾ ಪ್ರಾಣಾಯಾಮ, ಲಘು ಯೋಗಾಸನ ಅಂತದೆಲ್ಲ ನಾವು ಮಾಡಿದ್ರೆ ತುಂಬಾ ಉತ್ತಮ. ನಾವು ಅಂದ್ರೆ ಆಕ್ಟಿವ್ ಆಗಿರ್ಲಿಕ್ಕೆ, ನಾವು ಒಂಥರ ಜಡತ್ವದಲ್ಲಿ ಇರ್ತೀವಿ ಮಳೆಗಾಲದಲ್ಲಿ. ಅಯ್ಯೋ ಯಾರು ಹೇಳ್ತಾರಪ್ಪ, ಏನ್ ಕೆಲಸ ಮಾಡ್ತಾರೆ, ಒಂಥರ ಮನ್ಸೇ ಸರಿ ಇರಲ್ಲ. ಆಗ ಏನು, ಅವಾಗ ನಾವು ಸ್ವಲ್ಪ ಕೂತಲ್ಲೇ ಯೋಗಾಸನ ಮಾಡೋದು, ಸಣ್ಣ ಪುಟ್ಟ ಪ್ರಾಣಾಯಾಮ ಮಾಡೋದು ಮಾಡ್ತಾ ಇದ್ರೆ ಏನಾಗುತ್ತೆ ಅಂದ್ರೆ ನಮ್ಮ ದೇಹ ಆಕ್ಟಿವ್ ಆಗುತ್ತೆ, ಲವಲವಿಕೆಯಿಂದ ಇರ್ಲಿಕ್ಕಾಗತ್ತೆ. ಇಡೀ ದಿನ ಕೆಲಸ ಮಾಡಿಕ್ಕೆ ಸ್ವಲ್ಪ ನಮ್ಮ ದೇಹ ಕೂಡ ಬೆಚ್ಚಗಾಗುತ್ತೆ. ಸ್ವಲ್ಪ ಲಘುವಾಗಿರುವಂತ ಪ್ರಾಣಾಯಾಮ ಬಿಡ್ಬೇಕು. ಅದೇ ರೀತಿ ನಾವು ಮಳೆಗಾಲದಲ್ಲಿ ಸೂರ್ಯೋದಯಕ್ಕಿಂತ ಮುಂಚೆ ಹೇಳೋದು ಅಭ್ಯಾಸ ಮಾಡ್ಕೋಬೇಕು. ಅಂದ್ರೆ ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತೀವಲ್ಲ, ಅದು ತುಂಬಾ ಒಳ್ಳೇದು. ಅಂದ್ರೆ ಮಳೆಗಾಲದಲ್ಲಿ ಹೆಚ್ಚಾಗಿ ಬ್ರಾಹ್ಮಿ ಮುಹೂರ್ತ 4:30ರಿಂದ 5:15 ಇರುತ್ತೆ ಅಂತ ಹೇಳ್ತಾರೆ. ಆ ಸಮಯದಲ್ಲಿ ನಾವು ಎದ್ದೋಳು ತುಂಬಾ ಒಳ್ಳೇದು. ಯಾಕಂದ್ರೆ ಆಮೇಲೆ ಎದ್ರೆ ಏನಾಗುತ್ತೆ, ಅಲರ್ಜಿ ಸ್ಟಾರ್ಟ್ ಆಗೋದು, ಅಜೀರ್ಣದಂತ ಸಮಸ್ಯೆ ನಮ್ಗೆ ಕಾಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಾವು ಆ ಟೈಮಲ್ಲಿ ಸ್ವಲ್ಪ ಬೇಗ ಏಳುವ ಅಭ್ಯಾಸವನ್ನು ಮಾಡ್ಕೋಬೇಕು. ಚಳಿ ಇದೆಯಪ್ಪ, ತುಂಬಾ ಮಳೆ ಬರ್ತಾ ಇದೆ, ನಮ್ಗೆ ಇನ್ನೂ ನಿದ್ದೆ ಬರ್ತಾ ಇದೆ, ನಾವು ಮಲ್ಕೊಂಡ್ಬಿಡೋಣ ಹೊದ್ಕೊಂಡು ಅಂತ ಬೇಡ. ಸ್ವಲ್ಪ ಬೇಗ ಏಳುವ ಅಭ್ಯಾಸ ಮಾಡ್ಕೊಂಡು, ಸ್ವಲ್ಪ ಬಿಸಿ ನೀರನ್ನ ಕುಡ್ಕೊಂಡು, ಸ್ವಲ್ಪ ಸಣ್ಣ ಪುಟ್ಟ ಯೋಗಾಸನ ಪ್ರಾಣಾಯಾಮ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು. ಧ್ಯಾನವೂ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ ಈ ಸಮಯದಲ್ಲಿ. ನಮ್ಮನ್ನು ಒಂದು ಚಂಚಲವಾಗಿಡದೆ, ಒಂಥರ ಸೋಮಾರಿತನ ಆಗಿಡದೆ ಆಕ್ಟಿವ್ ಆಗಿ ಇರ್ಲಿಕ್ಕೆ ತುಂಬಾ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಅಂದ್ರೆ ಮಳೆಗಾಲದಲ್ಲಿ ಹೆಚ್ಚಾಗಿ ಹಗಲು ನಿದ್ದೆ ಮಾಡಬಾರ್ದು ಅಂತ ಹೇಳ್ತಾರೆ. ರಾತ್ರಿನೇ 7ರಿಂದ 8 ತಾಸು ನಿದ್ದೆ ಮಾಡೋದು, ಬೇಗ ಮಲಗಬೇಕು, ಮತ್ತೆ ಬೇಗ ಏಳುವ ಅಭ್ಯಾಸ ಮಾಡ್ಕೊಳ್ಳೋದು ತುಂಬಾ ಒಳ್ಳೇದು. ನಾವು ಅಕಸ್ಮಾತ್ ಏನೋ ಹೊರಗೆ ಎಲ್ಲ ಫಂಕ್ಷನ್ ಇದೆ ಹೋಗಿ ಏನೋ ಒಳ್ಳೆ ಊಟ ಮಾಡ್ಕೊ ಬಂದಿರ್ತೀವಿ ಅಂತ ಮಧ್ಯಾಹ್ನ ನಮ್ದು ಇನ್ನು ಜೀರ್ಣ ಆಗಿಲ್ಲ ಅಂತ ಅನ್ಸಿದ್ರೆ ನಾವು ರಾತ್ರಿಯ ಊಟವನ್ನು ತಪ್ಪಿಸ್ಬಿಡ್ಬೇಕು. ಇಲ್ಲಪ್ಪ, ನಮ್ಮ ಪ್ರಕಾರ ನಾವು 3 ಹೊತ್ತು ತಿನ್ಲೇಬೇಕು, ನಾವ್ ಇಲ್ಲ ಅಂದ್ರೆ ಆಗಲ್ಲ ಅಂತ 3 ಹೊತ್ತು ತಿನ್ನುವ ಅಭ್ಯಾಸ ಮಾಡ್ಕೋಬಾರ್ದು. ನಮ್ಮ ದೇಹ ಜೀರ್ಣವಾಗಿದೆಯವಾಗ ಅಂತ ನೋಡ್ಕೋಬೇಕು. ನಮ್ಗೆ ದೇಹ ಇನ್ನು ಜೀರ್ಣನೇ ಆಗಿರಲ್ಲ, ತಿಂದಿರೋ ಆಹಾರ ಮಧ್ಯಾಹ್ನ ರಾತ್ರಿ ಮತ್ತಷ್ಟು ಹಾಕೋದು, ಅದೇನಾಗುತ್ತೆ, ಅಯ್ಯೋ ಮಧ್ಯಾಹ್ನ ತಿಂದಿರೋದೇ ಜೀರ್ಣ ಆಗಿರಲ್ಲ, ಮತ್ತೆ ಅದಕ್ಕೆ ಮತ್ತೆ 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 ಹಾಕ್ತಾ ಇದ್ರೆ ಏನಾಗುತ್ತೆ, ನಮ್ಗ ಅಜೀರ್ಣ ಆಗಿ ಡಿಸೆಂಟ್ರಿ ಆಗ್ಬೋದು, ವಾಮಿಟ್ ಆಗ್ಬೋದು, ಹೊಟ್ಟೆಯಲ್ಲಿ ಬೇರೆ ಬೇರೆ ತರ ಸಣ್ಣ ಪುಟ್ಟ ಆ ಅಂದ್ರೆ ಹೊಟ್ಟೆ ತೊಳಸ್ದಂಗ ಆಗೋದು, ಏನೋ ಸಣ್ಣ ಪುಟ್ಟ ಕಾಯಿಲೆಗಳು ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ನಮ್ಮ ಆಹಾರ ಜೀರ್ಣವಾಗಿದೆಯಾ ನೋಡ್ಕೊಂಡು, ನನಗೆ ಹಸು ಆಗ್ತಾ ಇದೆ, ನನಗೇನೋ ಒಂಚೂರು ತಗೋಬೇಕು ಅನ್ಸಿದ್ರೆ ತಿನ್ಬೋದು, ಇಲ್ಲಾಂದ್ರೆ ಉಪವಾಸ ಇರೋದು ತುಂಬಾ ಒಳ್ಳೇದು. ಅದೇ ರೀತಿ ಜ್ವರ ಬಂದಿರುತ್ತೆ, ಜ್ವರ ಬಂದಾಗೂ ಕೂಡ ಸ್ವಲ್ಪ ಗಂಜಿ ಕೊಟ್ಬಿಡೋಣ ತಿನ್ನೋಣ ಅದೇನು ಮಾಡ್ಬಾರ್ದು. ಜ್ವರ ಬಂದಾಗೂ ಕೂಡ ನಮ್ಮ ದೇಹಕ್ಕೆ ಅಂದ್ರೆ ವಿಶ್ರಾಂತಿ ಕೊಡ್ಬೇಕು, ಮತ್ತೆ ಉಪವಾಸ ಇರೋ ಅಭ್ಯಾಸ ಮಾಡ್ಕೊಳ್ಬೇಕು. ಈಗ ಒಂದು ವಾಮಿಟ್ ಆಗ್ಲಿ, ಮತ್ತೆ ಅಂದ್ರೆ ಡಿಸೆಂಟ್ರಿ ಆಗ್ಲಿ, ಎಲ್ಲದೂ ಉಪವಾಸ ಇದ್ರೆ ತುಂಬಾ, ಉಪವಾಸ ಮತ್ತೆ ರೆಸ್ಟ್ ಅಂದ್ರೆ ಮಲ್ಕೊಂಡ್ಬಿಡೋದು, ಅದರಿಂದಾನೇ ನಮ್ಮ ಕಾಯಿಲೆಗಳನ್ನ ನಾವು ವಾಸಿ ಮಾಡ್ಕೋಬಹುದು. ಅದ್ರ ಜೊತೆಗೆ ನೀರ್ ಕುಡಿಬೇಕು, ಬೆಚ್ಚಗಿನ ನೀರು, ಅದಕ್ಕೊಂದ್ ಸ್ವಲ್ಪ ಸಾಲ್ಟ್ ಹಾಕೊಂಡು ಚೂರು ಉಪ್ಪು ಹಾಕೊಂಡು ಕುಡಿತಾ ಇರ್ಬೇಕು ಅವಾಗವಾಗ. ಬೇಕನ್ಸಿದ್ರೆ ನಮ್ಗೆ ಹಸಿವಾಗಲ್ಲ, ಯಾಕಂದ್ರೆ ಜೀರ್ಣವಾಗಿರಲ್ಲ ಆಹಾರಗಳು, ಅದಕ್ಕೋಸ್ಕರ ನಮ್ಗೆ ವಾಮಿಟ್ ಮತ್ತೆ ಡಿಸೆಂಟ್ರಿ ಎಲ್ಲ ಆಗುತ್ತೆ. ನಮಗೆ ಬೇಕೆನ್ಸಿದ್ರೆ ಮಾತ್ರ ನಾವು ಆ ಟೈಮಲ್ಲಿ ಆಹಾರ ಲೈಟ್ ಆಗಿ ಗಂಜಿ ಆತರ ಏನಾದ್ರು ತಗೊಳ್ಬೇಕು. ಅಂದ್ರೆ ಮತ್ತೆ ಹೆವಿ ಫುಡ್ ಅನ್ನು ಕೊಡ್ಲೇಬಾರ್ದು. ಆದಷ್ಟು ಉಪವಾಸ ಇದ್ರೆ ನಮ್ಮ ಕಾಯಿಲೆಗಳು ಬೇಗ ವಾಸಿ ಆಗುತ್ತೆ. ಆಯುರ್ವೇದದಲ್ಲೂ ಕೂಡ ಅದನ್ನೇ ಹೇಳುತ್ತೆ.
ಅದೇ ರೀತಿ ಬೆಚ್ಚಗೆ ನೀರಿಂದ ಸ್ನಾನ ಮಾಡ್ಬೇಕು, ಆದಷ್ಟು ಬೆಚ್ಚಗೆ ನೀರಿನ ಸ್ನಾನ ಮಾಡ್ಬೇಕು. ಅಂದ್ರೆ ದೇಹವನ್ನು ಶುದ್ಧವಾಗಿ ಇಟ್ಕೊಳ್ಬೇಕು ಅಂತ ಹೇಳ್ತಾರೆ. ರಾತ್ರಿ ಊಟ ಆದ್ರೆ ಕನಿಷ್ಠ ನಾವು 1.5 ತಾಸು ಬಿಟ್ಟು ನಿದ್ದೆ ಮಾಡೋದು ತುಂಬಾ ಒಳ್ಳೇದು. ನಮ್ಮ ಆಹಾರಗಳು ಬೇಗ ಜೀರ್ಣವಾಗುತ್ತೆ ಅಂತ. ಇಲ್ಲಾಂದ್ರೆ ಜೀರ್ಣನೇ ಆಗಿರಲ್ಲ, ಮುಳುಗೋದು, ಊಟ ಮಾಡಿದ ತಕ್ಷಣ ಮಲಗ್ಬಿಡೋದು. ಅದು ನಮ್ಗೆ ದೇಹಕ್ಕೆ ಅಂದ್ರೆ ಜೀರ್ಣ ಆಗ್ಲಿಕ್ಕೆ ಟೈಮ್ ಇರಲ್ವಲ್ಲ, ಅಷ್ಟು ನಾವು ತಿಂದು ಮಲಗ್ಬಿಟ್ರೆ ಇನ್ನೇನಾಗತ್ತೆ. ಹಾಗೆ ನಾವು ಸ್ನಾನದಲ್ಲಿ ಸ್ವಲ್ಪ ಅಂಟುವಳಕಾಯಿ, ಸೀಗೆಕಾಯಿ, ಇಲ್ಲಾಂದ್ರೆ ಕಹಿ ಬೇವು ಇರುತ್ತಲ್ಲ, ಅದ್ರದ್ದು ಸ್ವಲ್ಪ ಉಪಯೋಗಿಸೋದು ತುಂಬಾ ಒಳ್ಳೇದು. ಯಾವ್ದಾದ್ರು ಚರ್ಮ ರೋಗಗಳೆಲ್ಲ ಇದ್ರೆ, ಅಂದ್ರೆ ಈ ಹೊರಗಡೆ ಹೋಗಿರ್ತೀವ, ಸೋಂಕುಗಳು ಮಳೆಗಾಲದಲ್ಲಿ ಯಾವ್ಯಾವ್ದು ಕ್ರಿಮಿಕೀಟಗಳೆಲ್ಲ ಹೋಗ್ತಾ ಇರುತ್ತೆ, ಅದರದ್ದು ಯಾವ್ದಾದ್ರು ಒಂದು ನಮ್ಗೆ ಫಂಗಸ್ ಆಗ್ಬೋದು ಅಥವಾ ಚರ್ಮ ಕಾಯಿಲೆಗಳು ಬರ್ಬೋದು. ಏನೇ ಒಂದು ಯಾವುದೇ ಬಂದ್ರೂ, ಚರ್ಮ ರೋಗ ಸಮಸ್ಯೆ ಬಂದ್ರೂ ಕೂಡ ಈ ಸೀಗೆಕಾಯಿ, ಅಂಟುವಳ, ಆಮೇಲೆ ಕಹಿಬೇವಿನ ಅಂದ್ರೆ ಎಲೆಗಳಿಂದ ಮಾಡಿರೋ ಒಂದು ಎಣ್ಣೆಗಳನ್ನ ಬಳಸಿ ಸ್ನಾನ ಮಾಡೋದು, ಅಥವಾ ಅದಕ್ಕೆ ನೀರಿಗೆ ಹಾಕೊಂಡು ಸ್ನಾನ ಮಾಡೋದ್ರಿಂದ ಕೂಡ ಚರ್ಮ ಸಮಸ್ಯೆಯಿಂದ ನಾವು ದೂರ ಇರ್ಬೋದು. ಮತ್ತೆ ಬೀದಿ ಬದಿ ಆಹಾರ, ನಾವು ಹೆಚ್ಚಾಗಿ ಗೋಬಿ ಮಂಚೂರಿ, ಪಾನಿಪುರಿ, ಮಳೆಗಾಲದಲ್ಲೂ ಎಲ್ಲ ಕಡೆ ತೆರೆದಿರುತ್ತೆ, ಆಹಾರಗಳು ನಮ್ ಕಣ್ಣು ಕುಗ್ತಾ ಇರುತ್ತೆ, ತಿನ್ಬೇಕು ಅನ್ಸುತ್ತೆ. ಅದನ್ನು ತುಂಬಾ ಅವಾಯ್ಡ್ ಮಾಡ್ಬೇಕು. ಅದ್ರಲ್ಲಿ ಅಂದ್ರೆ ಅದರಿಂದಲೇ ನಮ್ಗೆ ಆದಷ್ಟು ಈ ವೈರಸ್ಗಳು ಅಟ್ಯಾಕ್ ಆಗೋದು, ಅದನ್ನ ನಾವು ಕಡಿಮೆ ಮಾಡ್ಬೇಕಾಗತ್ತೆ. ಅದೇ ರೀತಿ ಇದು ವಿಟಮಿನ್ ಸಿ ಯುಕ್ತ ಆಹಾರ, ಅಂದ್ರೆ ವಿಟಮಿನ್ ಇರುವಂತ ಆಹಾರಗಳನ್ನು ಹೆಚ್ಚಾಗಿ ಬಾಳೆಹಣ್ಣು ಯೂಸ್ ಮಾಡ್ಬೇಕು. ಬಾಳೆಹಣ್ಣಿನ ಅತ್ಯಧಿಕವಾದ ವಿಟಮಿನ್ ಸಿ ಇದೆ, ಅದನ್ನ ಯೂಸ್ ಮಾಡೋದು ತುಂಬಾ ಒಳ್ಳೇದು. ಆಮೇಲೆ ಸೀಸನಲ್ ಫ್ರೂಟ್ ಅಂತ ಹೇಳ್ತೀವಿ, ಈಗ ಯಾವ್ದು ಅಂದ್ರೆ ಪಪ್ಪಾಯ ಇರುತ್ತೆ ಇವಾಗ, ಆಮೇಲೆ ನೇರ್ಲೆ ಹಣ್ಣು ಇರುತ್ತೆ. ನೇರ್ಲೆ ಹಣ್ಣಂತೂ ಹೊಟ್ಟೆಗೆ ಜೀರ್ಣಕ್ರಿಯೆ ತುಂಬಾ ಸಹಾಯ ಆಗುತ್ತೆ. ಈಗ ಆಮಶಂಕೆ ಬೇದಿ ಅಂತ ಹೇಳ್ತೀವಿ, ಅದಕ್ಕೆ ಈ ನೇರಳೆ ಹಣ್ಣು ತುಂಬಾ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಅದಕ್ಕೋಸ್ಕರ ನೇರಳೆ ಹಣ್ಣು, ಸೀಬೆಕಾಯಿ, ಪಪ್ಪಾಯ, ಅದೇ ಆ ರೀತಿಯ ಸೀಸನಲ್ ಫ್ರೂಟ್ಸ್, ಅದು ಬನಾನಾ, ಬಾಳೆಹಣ್ಣು, ಅದನ್ನೆಲ್ಲ ನಾವೀಗ ಉಪಯೋಗಿಸ್ಕೋಬೇಕು. ಅದೇ ರೀತಿ ಸೋರೆಕಾಯಿ, ಕುಂಬಳಕಾಯಿ, ಆ ತರಕಾರಿಗಳನ್ನ ಬಳಸ್ಬೇಕು. ಆದ್ರೆ ಹಸಿಯಾಗಿ ಈಗ ಬೇಡ, ಅದು ಸ್ವಲ್ಪ ಬೇಯಿಸ್ಕೊಂಡು ತಿನ್ನೋದು ಅತ್ಯುತ್ತಮ ಮಳೆಗಾಲದಲ್ಲಿ. ಯಾಕಂದ್ರೆ ಮಳೆಗಾಲದಲ್ಲಿ ವೈರಸ್ಗಳು ಹಸಿಯಿಂದಾನೇ ಬರೋದು ಜಾಸ್ತಿ ಇರುತ್ತೆ, ಅದ್ರದ್ದು ಪ್ರಮಾಣ ಜಾಸ್ತಿ ಇರೋದಕ್ಕೆ ಕಾರಣ ನಾವು ಸ್ವಲ್ಪ ಬಿಸಿ ಮಾಡ್ಕೊಂಡು ತಿನ್ನೋದು ತುಂಬಾ ಒಳ್ಳೇದು. ಆದಷ್ಟು ಬಿಸಿ ಬಿಸಿಯ ಬೇಕಾಗುತ್ತೆ, ಇಲ್ಲ ಅಂದ್ರೆ ನಮ್ಗೆ ಸೋಂಕುಗಳು ಬೇಗ ಅಟ್ಯಾಕ್ ಆಗುತ್ತೆ. ಹೆಚ್ಚಾಗಿನ ರೋಗಗಳು ಗೊತ್ತಿರುತ್ತೆ ನಿಮಗೆ, ಸೂಪ್ಗಳಿರುತ್ತೆ, ಮಸಾಲ ಚಹಾ ಇರುತ್ತೆ, ಕಷಾಯಗಳು, ಎಷ್ಟು ಅದ್ಭುತವಾದ ಕಷಾಯಗಳನ್ನ ತರಿಸ್ಕೊಡೋದು, ರಸಂಗಳಿರುತ್ತೆ, ಅದನ್ನ ಮಾಡ್ಕೊಂಡು ಕುಡಿಬೇಕಾಗತ್ತೆ. ಪ್ರೋಟೀನ್ ಯುಕ್ತ ಆಹಾರ ಅಂದ್ರೆ ತುಪ್ಪ, ಬೆಣ್ಣೆ, ಮೊಸರು, ಆಮೇಲೆ ಇದು ಕಡ್ದಿರುವಂತ ಮಜ್ಜಿಗೆಗಳು, ಮಜ್ಜಿಗೆಗಳು ಅಂತಲ್ಲ, ಮಜ್ಜಿಗೆ, ಅದನ್ನ ಬಳಸೋದು ತುಂಬಾ ಒಳ್ಳೇದು. ಅಂದ್ರೆ ಅದರಲ್ಲಿ ಪ್ರೋಟೀನ್ಗಳು ಜಾಸ್ತಿ ಇರುತ್ತೆ, ಮಳೆಗಾಲದಲ್ಲಿ ಕೆಲಸ ಮಾಡುತ್ತೆ. ಆಮೇಲೆ ಗೊತ್ತು, ಶುಂಠಿ ಬೆಳ್ಳುಳ್ಳಿ ಎಲ್ಲ ನೀವು ಹೆಚ್ಚಾಗಿ ಅಂದ್ರೆ ಶುಂಠಿ ಬೆಳ್ಳುಳ್ಳಿ ಅಂತೂ ಬ್ಯಾಕ್ಟೀರಿಯಾ ವಿರೋಧಿ ಗುಣಗಳು ಜಾಸ್ತಿ ಇರುತ್ತೆ. ಅಂದ್ರೆ ಉತ್ಕರ್ಷಣ ವಿರೋಧಿ ಅಂತ ಹೇಳ್ತೀವಲ್ಲ, ಅದು ಹೀಟ್ ಅಲ್ವಾ, ಅದಕ್ಕೋಸ್ಕರ ಮತ್ತೆ ಆಂಟಿವೈರಲ್ ಗುಣಗಳು ಕೂಡ ಅದ್ರಲ್ಲಿ ತುಂಬಿಕೊಂಡಿರೋದಕ್ಕೆ ಶೀತ ಜ್ವರಕ್ಕೆ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಅದನ್ನ ಉಪಯೋಗಿಸೋದು ತುಂಬಾ ಒಳ್ಳೇದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಂದ್ರೆ ನಮ್ಮ ಮಳೆಗಾಲದಲ್ಲಿ ನಮ್ಮ ದೇಹವನ್ನು ಬೆಚ್ಚಗಿಡ್ಕೊಳ್ಳಿಕ್ಕೆ ನಾವು ನೋಡ್ಬೇಕಾಗತ್ತೆ. ಅತಿಯಾಗಿ ಮಸಾಲೆ ಅಂದ್ರೆ ಈ ಅಂದ್ರೆ ಹೇಗೆ ಅಂದ್ರೆ ತುಂಬಾ ಎಲ್ಲಾ ಮಸಾಲೆ ಹಾಕಿ ಖಾರವಾಗಿ ತಿನ್ನೋದು, ಅದೆಲ್ಲ ಬೇಡ. ಖಾರ ತಿನ್ಬೇಕು, ಸ್ವಲ್ಪ ಸ್ವಲ್ಪ ಮಟ್ಟಿಗೆ ತಿನ್ನೋದು ತುಂಬಾ ಒಳ್ಳೇದು. ಅದು ಹೆಚ್ಚಾಗಿ ಲವಂಗ, ದಾಲ್ಚಿನ್ನಿ, ಶುಂಠಿ, ಅರಿಶಿನ, ಅದನ್ನೆಲ್ಲ ಜಾಸ್ತಿ ಬಳಸ್ಬೇಕಾಗತ್ತೆ. ಬಳಸಿದ್ರೆ ಅತ್ಯುತ್ತಮವಾಗಿ ನಮ್ಮ ದೇಹವನ್ನು ನಾವು ಕಾಪಾಡ್ಕೊಳ್ಬೋದು. ಹೇಗೆ ಬೇಕಾದ್ರೂ ನಮ್ಮ ದೇಹ ನಮ್ಮ ಮಾತನ್ನು ಕೇಳಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಯಾವುದೇ ಆಸ್ಪತ್ರೆಗೂ ಹೋಗೋದು ಬೇಡ, ಮನೆಯಲ್ಲೇ ನಾವು ನಮ್ಮ ಕಾಯಿಲೆಗಳನ್ನು ಹುಷಾರ್ ಮಾಡ್ಕೊಳ್ಳಿ ಅವಕಾಶ ಇರುತ್ತೆ. ಈಗ ಅರ್ಜೆಂಟ್ ಆಗಿ ಶೀತ ಜ್ವರ ಕೆಮ್ಮು ಬಂತಪ್ಪ, ಏನ್ ಮಾಡೋದು? ಮನೆಯಲ್ಲಿ ತುಳಸಿ ಅಂತೂ ಎಲ್ಲಾರ ಮನೇಲಿ ಇರುತ್ತೆ. ತುಳಸಿ ಎಲೆಗಳು ಒಂದಿಷ್ಟು ಹಾಕೋದು, 10 ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಸ್ವಲ್ಪ ಜೀರಿಗೆ, ಅರ್ಧ ಚಮಚ, ಅದಕ್ಕೆ ಬೆಲ್ಲ ಹಾಕಿ ಚೆನ್ನಾಗಿ ಕುದಿಸಿ ಅದನ್ನ ಕಷಾಯ ಮಾಡ್ಕೊಂಡು ಕುಡಿಬಹುದು, ಸೋಸ್ಕೋಬಹುದು. ಬೆಲ್ಲ ಆಲ್ರೆಡಿ ಹಾಕಿರ್ತೀರ, ಅದನ್ನ ಹಾಕಿ ಸ್ವಲ್ಪ ಲಿಂಬು ರಸ, ವಿಟಮಿನ್ ಇರುತ್ತಲ್ಲ, ಲಿಂಬು ರಸ ಹಾಕೊಂಡು ಕುಡಿಯೋದು ತುಂಬಾ ಒಳ್ಳೇದು. ಜ್ವರ ಅಂದ್ರೆ ಶೀತ ಕೆಮ್ಮು ಥಂಡಿ ಎಲ್ಲ ಆದ್ರೆ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಆಮೇಲೆ ಬೆಲ್ಲ ಶುಂಠಿ ಹೇಳಿದ್ನಲ್ಲ, ಅದನ್ನ ಮಿಶ್ರಣ ಮಾಡ್ಕೊಂಡು ತಿನ್ನೋದು, ಅದು ಗಂಟ್ಲು ನೋವಿಗೆ ಹೆಲ್ಪ್ ಮಾಡುತ್ತೆ. ಆಮೇಲೆ ಹೊಟ್ಟೆ ಸರಿ ಇಲ್ಲ ಅಂದ್ರೆ ಅಂದ್ರೆ ಇದು ಓಮೆಕಾಳು ಅಂತ ಹೇಳ್ತೀವ, ಓಮೆಕಾಳನ್ನ ಕಷಾಯ, ಅರ್ಧ ಜೀರಿಗೆ, ಓಮೆಕಾಳು ಹಾಕಿ ಚೆನ್ನಾಗಿ ಕುದಿಸಿ ಚೂರು ಉಪ್ಪು ಹಾಕಿ ಕುಡಿಯೋದು ತುಂಬಾ ಒಳ್ಳೇದು. ಹೊಟ್ಟೆ ತೊಳ್ಸೋದು, ವಾಮಿಟ್, ಡಿಸೆಂಟ್ರಿ ಎಲ್ಲ ಕಡಿಮೆ ಆಗುತ್ತೆ. ಆಮೇಲೆ ತಲೆನೋವು ಬರೋದು ಹೆಚ್ಚಾಗಿ ಹಾಲಿಗೆ ಒಂದ್ ಚಿಟಿಕೆ ಅರ್ಶಿನ ಪುಡಿ ಹಾಕೊಂಡು ಕುಡಿಯೋದ್ರಿಂದ ಪ್ರತಿದಿನ ತಲೆನೋವು ಬೇಗ ಕಡಿಮೆ ಆಗುತ್ತೆ. ಅಶ್ವಗಂಧ ಪುಡಿ ಅಂತ, ಅಶ್ವಗಂಧ ಪುಡಿ ಇರುತ್ತಲ್ಲ, ಅದೇನ್ ಮಾಡುತ್ತೆ ಅಂದ್ರೆ ನಮ್ಮನ್ನ ಆಕ್ಟಿವ್ ಆಗಿರ್ಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಅಂದ್ರೆ ನಮ್ಗೆ ಏನೋ ಒಂಥರ ಮಳೆಗಾಲದಲ್ಲಿ ತಳಮಳ,
ಏನೋ ಶರೀರದ ಉಲ್ಲಾಸ ಇಲ್ಲ ಅನ್ಸುತ್ತೆ, ಯಾವುದೇ ಕೆಲಸ ಮಾಡಕ್ ಇಷ್ಟ ಇಲ್ಲ ಅಂತೆ, ಅದ್ರದ್ದು ಲೇಹ ಕೂಡ ಮಾಡ್ಕೋಬಹುದು, ಇಲ್ಲ ಅಂದ್ರೆ ಅದ್ರದ್ದು ಕಷಾಯ ಮಾಡ್ಕೊಂಡು ಸಿಗುತ್ತೆ ಆಯುರ್ವೇದಿಕ್ ಶಾಪ್ ಅಲ್ಲೆಲ್ಲ. ಅದನ್ನ ನಾವು ಆದಷ್ಟು ಬಳಸೋದು ತುಂಬಾ ಒಳ್ಳೇದು ಈ ಕಾಲದಲ್ಲಿ. ಅದೇ ರೀತಿ ನಿಂಬೆ ರಸ ಪ್ಲಸ್ ತುಳಸಿ ರಸನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು, ಫಂಗಸ್ ಬಂದಿರುತ್ತೆ, ಈ ಚರ್ಮ ಎಲ್ಲ ಸ್ವಲ್ಪ ಇದಾಗಿರುತ್ತಲ್ಲ, ಫಂಗಸ್ ಬಂದಿರುತ್ತೆ, ಅಲ್ಲಿ ಒಂದ್ ಸ್ವಲ್ಪ ಹಚ್ಕೊಂಡು ಸ್ನಾನ ಮಾಡೋದ್ರಿಂದನೂ ಅದನ್ನ ಕಡಿಬಹುದು. ಹಾಗೆ ನೀಮ್ ಎಲೆಗಳು, ಬೇವಿನ ಎಲೆ ಅಂತ ನಾವ್ ಏನ್ ಹೇಳ್ತೀವೋ ಅದನ್ನು ಕೂಡ ಸ್ನಾನದಲ್ಲಿ ಉಪಯೋಗಿಸೋದ್ರಿಂದ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಅದೇ ರೀತಿ ಮೆಂತೆ ನೀರು ಕೂಡ ರಾತ್ರಿ ನೆನೆಸಿಟ್ಟು ಬೆಳಿಗ್ಗೆ ಆ ನೀರನ್ನು ಕುಡಿಯೋದ್ರಿಂದ ನಮ್ಗೆ ಹೊಟ್ಟೆ ಉಬ್ಬರ ಆಗಿರೋದು, ಅಂದ್ರೆ ಹೊಟ್ಟೆ ಉಬ್ಬಿಸೋಗಿರುತ್ತೆ, ಗ್ಯಾಸ್ ತುಂಬ್ಕೊಂಡಂಗಾಗಿರುತ್ತೆ, ನಮ್ಗೆ ಏನು ತಿನ್ಲಿಕ್ಕೆ ಮನ್ಸಾಗಲ್ಲ, ಅವಾಗ ಈ ಹೊಟ್ಟೆ ಉಬ್ಬರ ಕಡಿಮೆ ಆಗುತ್ತೆ. ರಾತ್ರಿ ಒಂದ್ ಸ್ವಲ್ಪ ಮೆಂತೆ ಕಾಳು ನೀರಲ್ಲಿ ನೆನೆಸಿಟ್ಬಿಡಿ, ಬೆಳಿಗ್ಗೆ ಎದ್ದ ತಕ್ಷಣ ಆ ನೀರು ಕುಡಿಯೋದ್ರಿಂದ ಕಡಿಮೆ ಆಗುತ್ತೆ. ಅದೇ ರೀತಿ ಈ ಸಣ್ಣ ಸಣ್ಣ ಇನ್ನು ಮನೇಲಿ ಸಿಗುತ್ತೆ ಆ ಪದಾರ್ಥಗಳನ್ನ ಬಳಸ್ಕೊಂಡು ನಮ್ಮ ದೇಹವನ್ನು ನಾವು ಬೆಚ್ಚಗಿಟ್ಕೋಬೇಕು. ಮಕ್ಕಳಿಗೂ ಕೂಡ ಬೆಚ್ಚಗಿರೋ ವಸ್ತ್ರಗಳನ್ನ ಹಾಕ್ಬೇಕು, ಬೆಚ್ಚಗಿರೋ ಆಹಾರವನ್ನು ಕೊಡಬೇಕು. ಆದಷ್ಟು ಬಿಸಿ ಮಾಡಿ ಪದಾರ್ಥಗಳನ್ನು ತಿನ್ನೋದು ಮಳೆಗಾಲದಲ್ಲಿ ಅತ್ಯುತ್ತಮ. ಬೇಕಾದಷ್ಟು ಸಲ ಸೂಪ್ ಮಾಡ್ಕೊಂಡು ಕುಡಿಬಹುದು. ಚಹಾನು ಅಷ್ಟೇ, ಯಾವ್ಯಾವ ತರ ಚಹಾ ಬೇಕು ಅದನ್ನ ಮಸಾಲೆ ಚಹಾ ಮಾಡ್ಕೊಳ್ಬಹುದು, ಆಮೇಲೆ ರಸಂ ಮಾಡ್ಕೊಳ್ಬಹುದು, ಲಿಂಬುದಿಂದ ಮಾಡ್ಕೋಬಹುದು, ಪ್ರತಿಯೊಂದು ತರಕಾರಿಯಿಂದನೂ ಕೂಡ ರಸಂ ಮಾಡ್ಕೊಂಡು ಕುಡಿಯೋದು ತುಂಬಾ ಅತ್ಯುತ್ತಮ. ಆದಷ್ಟು ಅಂದ್ರೆ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ನಮ್ಮ ದೇಹದಲ್ಲಿ ಹೆಚ್ಚಿಕೊಳ್ಳೋಣ, ಆದಷ್ಟು ದೇಹವನ್ನು ಬೆಚ್ಚಗಾಗಿಡೋಣ, ಜೀರ್ಣಕ್ರಿಯೆಗೆ ಅನುಕೂಲವಾಗುವಂತ ಆಹಾರಗಳನ್ನೇ ನಾವು ಮಳೆಗಾಲದಲ್ಲಿ ತೆಗೆದುಕೊಳ್ಳೋಣ ಅಂತ ಹೇಳಲಿಕ್ಕೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಂದ್ರೆ ಮಳೆಗಾಲದಲ್ಲಿ ನಮ್ಮ ಆಹಾರ ಪದ್ಧತಿ ಮತ್ತು ನಮ್ಮ ಜೀವನ ಶೈಲಿ ಈ ತರ ಇದ್ರೆ ನಾವು ಆದಷ್ಟು ರೋಗದಿಂದ ದೂರ ಇರಬಹುದು, ಡಾಕ್ಟರ್ ಹತ್ರ ಹೋಗೋದು ಕಡಿಮೆ ಆಗುತ್ತೆ, ಅಲೋಪತಿ ಮೆಡಿಸಿನ್ ತಗೊಂಡು ಬೇರೆ ಕಾಯಿಲೆಗಳನ್ನು ಅಂದ್ರೆ ನಮ್ಮ ದೇಹದಲ್ಲಿ ಅಕ್ರಮ ಮಾಡ್ಕೊಳ್ಳಕ್ಕೂ ಕಡಿಮೆ ಆಗುತ್ತೆ. ನಾವು ಹೇಗ್ ಬೇಕು ಹಾಗೂ ಅಂದ್ರೆ ನಮ್ಮ ದೇಹವೇ ನಮ್ಮ ಮಾತುಗಳನ್ನ ಕೇಳಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅಲ್ಲಿವರೆಗೆ ನಮ್ಮ ದೇಹವನ್ನು ನಾವು ರೂಪಿಸ್ಕೋಬಹುದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಎಲ್ಲರಿಗೂ ಇಷ್ಟ ತನಕ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಆತ್ಮಬಂಧುಗಳು ಅನಂತ ಧನ್ಯವಾದಗಳು. ಥ್ಯಾಂಕ್ ಯು. ಅದೇ ರೀತಿ ಮಹಾವತಾರ್ ಫೌಂಡೇಶನ್ಗೆ ಹಾಗೂ ಸಿಬ್ಬಂದಿ ವರ್ಗಕ್ಕೆ ಹಾಗೂ ಇಷ್ಟ ತನಕ ಇಲ್ಲಿ ಕುಳಿತು ಕೇಳಿರುವಂತ ಎಲ್ಲ ನನ್ನ ಆತ್ಮಬಂಧುಗಳಿಗೆ ಅನಂತವಾದ ಧನ್ಯವಾದಗಳು. ಗೀತಾ ಮೇಡಮ್ ಹಾಗೂ ರೇವತಿ ಮೇಡಮ್ ಅವರಿಗೂ ಕೂಡ ಅನಂತ ಧನ್ಯವಾದಗಳು. ಹಾಗೆಯೇ ನಮ್ಮ ರಂಗನಾಥ್ ಸರ್ ಕೂಡಿಗೂ ಅನಂತ ಧನ್ಯವಾದಗಳು. ಪತ್ರಿಜಿ ಅವರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.